ಇವತ್ತು ನನ್ನ ಮುಂದೆ ನಥಿಂಗ್ ಅವರು ಹೊಸದಾಗಿ ಲಾಂಚ್ ಮಾಡಿದಂತ ನಥಿಂಗ್ ಫೋನ್ 3 ಸ್ಮಾರ್ಟ್ ಫೋನ್ ಇದೆ. ಈ ಫೋನ್ ಅನ್ನ ನಥಿಂಗ್ ಅವರು ಬರೋಬ್ಬರಿ 80,000 ರೂಪಾಯಿಗೆ ಲಾಂಚ್ ಮಾಡಿದ್ದಾರೆ. ನಾನಿವತ್ತು ಈ ಸ್ಮಾರ್ಟ್ ಫೋನ್ ನ ಅನ್ಬಾಕ್ಸ್ ಮಾಡ್ತೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಏನ್ ಚೆನ್ನಾಗಿದೆ ಏನ್ ಚೆನ್ನಾಗಿಲ್ಲ ಕಂಪ್ಲೀಟ್ ಮಾಹಿತಿ ನಾನು ತಿಳಿಸ್ಕೊಡ್ತೀನಿ. ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಈ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಫಸ್ಟ್ ಈ ಸ್ಮಾರ್ಟ್ ಫೋನ್ ನ ಅನ್ಬಾಕ್ಸ್ ಮಾಡೋಣ. ಗಮನಿಸ್ತಾ ಇದ್ದೀರಾ, ತುಂಬಾ ಡಿಫ್ರೆಂಟ್ ಆಗಿರುವಂಥ ಬಾಕ್ಸು, ಹೆವಿ ಥಿನ್ ಆಗಿದೆ. ಒಂದು ರೀತಿ ಏನೋ ಕೈಯಲ್ಲಿ ಡೈರಿಯನ್ನೋ ಬುಕ್ಕನ್ನೋ ಇಟ್ಕೊಂಡಿದ್ದೀನಿ ಅನ್ನೋ ರೀತಿ ಅನಿಸುತ್ತೆ. ಈ ಒಂದು ಬಾಕ್ಸನ್ನ ನಾವು ನಾರ್ಮಲ್ ಒಂದು ರೀತಿ ಕವರ್ ಪ್ಯಾಕೆಟ್ ಓಪನ್ ಮಾಡ್ತೀವಲ್ಲ ಆ ರೀತಿ ಓಪನ್ ಮಾಡಬೇಕು. ಓಪನ್ ಮಾಡಿದ್ರೆ ಇದ್ರೊಳಗಡೆ ನಮಗೆ ಡೈರೆಕ್ಟಾಗಿ ಈ ಒಂದು ಸ್ಮಾರ್ಟ್ ಫೋನ್ ನೋಡೋಕ್ಕೆ ಸಿಗ್ತಾ ಇದೆ. ಪಕ್ಕದಲ್ಲಿ ವೆಲ್ಕಮ್ ಟು ನಥಿಂಗ್ ಅಂತ ನಾವು ಬರೆದಿದ್ದಾರೆ. ಸೊ ಈ ಫೋನನ್ನು ಪಕ್ಕಕ್ಕಿಟ್ರೆ ಇದ್ರ ಪಕ್ಕದಲ್ಲಿ ಇನ್ನೊಂದು ಕಂಪಾರ್ಟ್ಮೆಂಟ್ ಇದೆ. ಇದರಲ್ಲಿ ಒಂದು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರ್ನ ಕೊಟ್ಟಿದ್ದಾರೆ. ಕ್ವಾಲಿಟಿ ಚೆನ್ನಾಗಿದೆ. ಇದ್ರ ಕೆಳಗಡೆ ಒಂದು USB ಟೈಪ್ ಸಿ ಚಾರ್ಜಿಂಗ್ ಕೇಬಲ್ ಇದೆ. ಟೈಪ್ ಸಿ ಇಂದ ಟೈಪ್ ಸಿ. ಇದು ಕೂಡ ಟ್ರಾನ್ಸ್ಪರೆಂಟ್ ಡಿಸೈನು. ಕ್ವಾಲಿಟಿ ಅಂತೂ ಸೂಪರ್ ಆಗಿದೆ. ಇದ್ರ ಕೆಳಗಡೆ ಒಂದು ಯೂಸರ್ ಮ್ಯಾನ್ಯುಯಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತೆ ವಾರಂಟಿ ಕಾರ್ಡ್ ಸಿಗ್ತಾ ಇದೆ. ಕೊನೆಯದಾಗಿ ಒಂದು ಟ್ರಾನ್ಸ್ಪರೆಂಟ್ ಸಿಮ್ ಎಜೆಕ್ಷನ್ ಪಿನ್ ಸಹ ಕೊಟ್ಟಿದ್ದಾರೆ. ಇದು ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಇದನ್ನು ಬಿಟ್ಟರೆ ಬೇರೆ ಏನು ಸಹ ನಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಇನ್ನು ಡೈರೆಕ್ಟ್ ಆಗಿ ಒಂದು ಸ್ಮಾರ್ಟ್ ಫೋನ್ ನಮಗೆ ಈ ರೀತಿ ನೋಡೋಕೆ ಸಿಗುತ್ತೆ. ತುಂಬಾ ವಿಚಿತ್ರವಾಗಿರುವಂಥ ಸ್ಮಾರ್ಟ್ ಫೋನು. ನಾನೀಗ ಕಾವ್ಯ ಮೇಡಮ್ ಅವ್ರನ್ನ ಕರೆದುಬಿಟ್ಟು ಈ ಫೋನ್ ತೋರಿಸ್ತೀನಿ, ನೋಡೋಣ ಏನಂತಾರೆ ಅಂತ. ಬನ್ನಿ, ಕಾವ್ಯ ಮೇಡಮ್ ಅವ್ರು ಬಂದರು. ಸೊ ಮೇಡಮ್, ಬನ್ನಿ ಕೂತ್ಕೊಳ್ಳಿ. ಟೆಕ್ ಇನ್ ಕನ್ನಡಗೆ ಸ್ವಾಗತ. ಸೊ ಮೇಡಮ್, ಏನಂದರೆ ನಿಮಗೆ ಈ ಫೋನನ್ನು ನೋಡಿ ಏನು ಅನ್ನಿಸ್ತಾ ಇದೆ? ಫಸ್ಟು ಹೇಳ್ಬಿಡಿ, ಹೆಂಗಿದೆ ಫೋನು? ಹಾಂ, ಮುಂದೆ ನೋಡ್ಬಿಡಿ, ಹಿಂದೆ ನೋಡಿ. ಮುಂದೆ ನಾರ್ಮಲ್ ಆಗಿದೆ, ವಿಚಿತ್ರವಾಗಿದೆ. ನಾನು ಅದನ್ನ ಯೂಸ್ ಮಾಡೋದು ವರ್ಡ್ನ. ಅಂದ್ರೆ ನಾನು ರೆಗ್ಯುಲರ್ ಆಗಿ ಯೂಸ್ ಮಾಡೋ ಫೋನ್ ತರ ಅಂತೂ ಇಲ್ಲ. ಕ್ಯಾಮ್ರಾಗಳು ಅಷ್ಟೇನೆ, ಎಲ್ಲೆಲ್ಲೋ ಇದೆ ಒಂಥರ ಇರ್ರೆಗ್ಯುಲರ್. ಅಂದ್ರೆ ನೀನ್ ತಗೊಳ್ಳೋದಾದ್ರೆ ಈ ಫೋನ್ ತಗೋತೀರಾ ನೀವು? OCD ಇರೋರ್ಗಂತೂ ಅಲ್ಲ ಇದು. OCD ಇರೋರ್ಗೆ ಈ ಕ್ಯಾಮ್ರಾ ಒಂದೇ ಕಡೆ ಒಂದೇ ತರ ಇರ್ಬೇಕಂತ ಇದು ನೋಡಿದ್ರೆ ಏನೋ ಇದೆ ಇಲ್ಲಿ. ನಾನು ಯೋಚನೆ ಮಾಡಿರಲಿಲ್ಲ OCD ಅವ್ರಿಗೆ ಇದು ಪ್ರಾಬ್ಲಮ್ ಕೊಡುತ್ತೆ ಅಂತ. ಇನ್ನೊಂದೇನಪ್ಪ ಅಂದರೆ ಈ ಫೋನಲ್ಲಿ ಯುನೀಕ್ ಫೀಚರು ಇಲ್ಲಿ ನೋಡಿ, ಇಲ್ಲೊಂದು ಬಟನ್ ಇದೆ ಹಿಂದ್ಗಡೆ, ಆಯಿತಾ? ಈ ಬಟನ್ ಪ್ರೆಸ್ ಮಾಡಿದ್ರೆ ಹಿಂದ್ಗಡೆ ನಮಗೆ ಇಲ್ಲೊಂದು LED ನೋಡಿ, ಇದು ಆನ್ ಆಗುತ್ತೆ. ಇದರಲ್ಲಿ ಬ್ಯಾಟ್ರಿ ಎಷ್ಟಿದೆ ಅಂತ ತೋರಿಸುತ್ತೆ. ಆಮೇಲೆ ಇದು ಸ್ಟಾಪ್ ವಾಚು, ಆಮೇಲೆ ನಮ್ಗೆ ಇದ್ರಲ್ಲಿ ಟೈಮನ್ನು ಕೂಡ ತೋರಿಸುತ್ತೆ. ಸೊ ಆ ಥರ ಯುನೀಕ್ ಆಗಿದೆ. ನಿಂಗೆ ಅನ್ಸುತ್ತಾ ಇದನ್ನು ರೆಗ್ಯುಲರ್ ನಾವು ಯೂಸ್ ಮಾಡ್ತೀವಿ ಅಂತ? ಖಂಡಿತ ಇಲ್ಲ. ಗಿಮಿಕ್ ಅಂತೀಯಾ? ಈಗ ನೀನು ನಾರ್ಮಲ್ ಆಗಿ ಫೋನ್ ಯೂಸ್ ಮಾಡ್ಬೇಕಾದ್ರೆ ಭಯಪಟ್ಟು ಒಂದು ಬ್ಯಾಕ್ ಕವರ್ ಹಾಕೋಬಿಟ್ರೆ ಮುಗ್ದೆ ಹೋಯ್ತಲ್ಲ ಇದು. ಅವರು ಡಿಸೈನ್ ಟ್ರಾನ್ಸ್ಪರೆಂಟ್ ಡಿಸೈನ್ ಕೊಟ್ಟಿದ್ದಾರೆ ಬ್ಯಾಕ್ ಕವರ್ನ. ಐ ಡೋಂಟ್ ಥಿಂಕ್ ಇದನ್ನ ಯಾರು ರೆಗ್ಯುಲರ್ ಆಗಿ ಐ ಡೋಂಟ್ ಥಿಂಕ್ ಯಾರು ಯೂಸ್ ಮಾಡ್ತಾರೆ. ತಗೊಂಡಾಗ ಒಂದು ಗಿಮಿಕ್ ತೋರ್ಸಕ್ಕೆ, ಶೋ ಆಫ್ ಮಾಡೋದಕ್ಕೆಲ್ಲ ಯೂಸ್ ಮಾಡ್ಬೋದು. ಐ ಮೀನ್ ನೀನು ಯಾವಾಗಲೂ ಫೋನ್ನೇ ತಾನೇ ನೋಡೋದು, ಟೈಮ್ ಆಗಲಿ ಬ್ಯಾಕ್. ಮತ್ತೆ ಇಲ್ಲಿ ರೆಡ್ ಕಲರ್ ಒಂದು ಇದು ಕಾಣಿಸ್ತಿದೆ ಅಲ್ವಾ? ಇದೇನಪ್ಪ ಅಂದ್ರೆ ನೀನು ವಿಡಿಯೋ ರೆಕಾರ್ಡ್ ಮಾಡ್ತಿರ್ಬೇಕಾದ್ರೆ ನೋಡಿ, ವಿಡಿಯೋ ರೆಕಾರ್ಡ್ ಮಾಡ್ತೀನಿ. ಸೊ ಹಿಂದ್ಗಡೆ ಇಲ್ಲಿ ನೋಡಿ LED, ನಮಗೆ ಕ್ಯಾಮ್ರಾಗಳಲ್ಲಿ, ಪ್ರೊಫೆಷನಲ್ ಕ್ಯಾಮ್ರಾಗಳಲ್ಲಿ ಯಾವ ರೀತಿ ನಾವು ವಿಡಿಯೋ ರೆಕಾರ್ಡ್ ಶುರು ಮಾಡಿದಾಗ ಹಿಂದ್ಗಡೆ ಎಲ್ಲಿ ಸಿಗುತ್ತಲ್ವಾ, ಸೇಮ್ ಅದೇ ರೀತಿ ಇದ್ರಲ್ಲಿ ಬ್ಲಿಂಕ್ ಆಗುತ್ತೆ, ರೆಕಾರ್ಡ್ ಆಗ್ತಾ ಇದೆ ಅಂತ ಇಂಡಿಕೇಟರ್ ಇದೊಂದು ರೀತಿ. ಸೊ ಅದೊಂದು ಕೊಟ್ಟಿದ್ದಾರೆ. ನಾರ್ಮಲಿ ನಥಿಂಗ್ ಫೋನ್ಗಳಲ್ಲಿ ಗ್ಲಿಫ್ ಇಂಟರ್ಫೇಸ್ ಬರುತ್ತೆ, ಗೊತ್ತಿರ್ಬೋದು ನಿಮಗೆ. ಇಲ್ಲೆಲ್ಲ ಡಿಸೈನ್ ಥರ ಬರುತ್ತಲ್ವಾ. ಸೊ ಈ ಸಲ ಈ ಥರ ಒಂದು ಡಿಸೈನ್ನ ಮಾಡಿದ್ದಾರೆ. ಅಂದರೆ ಕಂಪ್ಲೀಟ್ ಗ್ಲಿಫ್ ಇಂಟರ್ಫೇಸ್ ತೆಗೆದ್ಬಿಟ್ಟು ಇದಕ್ಕೆ ಸರ್ಕ್ಯುಲರ್ ಒಂದು ಸಣ್ಣ ಡಿಸ್ಪ್ಲೇ ಥರ ಕೊಟ್ಟಿದ್ದಾರೆ. ಇಷ್ಟು ಮಾತ್ರ ಕೊಟ್ಟಿದ್ದಾರೆ ಅಷ್ಟೇ. ಅದು ಬಿಟ್ಟರೆ ಎಲ್ಲೂ ಕೂಡ ಗ್ಲಿಫ್ ಇಂಟರ್ಫೇಸ್ ಇಲ್ಲ. ಇಲ್ಲಿ ಇರ್ತಾ ಇತ್ತು, ಡಿಸೈನ್ ಇರ್ತಿತ್ತಲ್ಲ, ಟ್ರಾನ್ಸ್ಪರೆಂಟ್ ಡಿಸೈನು. ಸೊ ಒಟ್ಟಲ್ಲಿ ಫ್ರಂಟ್ ಇಂದ ನಿಂಗೆ ಏನು ನಾರ್ಮಲ್ ಫೋನ್ ರೀತಿಯಲ್ಲಿ ಅನ್ಸುತ್ತೆ, ಒಂಥರ ಐಫೋನ್ ಅಂತರ ಅನ್ಸಲ್ವಾ? ಡಿಸೈನ್ ಬಗ್ಗೆ ಇನ್ನೊಂದು ಹೇಳ್ಬೇಕು. ಈಗ ನೀನ್ ಮಿಸ್ ಆಗಿ ಯಾರನ್ನೋ ರೆಕಾರ್ಡ್ ಮಾಡ್ತಿರ್ತೀಯ, ಬ್ಲಿಂಕ್ ಆದ್ರೆ ಮೋಸ್ಟ್ಲಿ ಆಫ್ ಮಾಡ್ಕೊಳ್ಳೋದಕ್ಕೆ ಒಳ್ಳೆ ಆಪ್ಷನ್ ಕೊಟ್ಟಿರ್ತಾರೆ ನಂಗೆ ಅನ್ನಿಸ್ತಾ, ಇಂಡಿಕೇಟರ್ನ. ಬಟ್ ಸ್ಟಿಲ್ ಒಳ್ಳೆ ಥಾಟ್. ಇದ್ರ ಬಗ್ಗೆ ಇಲ್ಲ ಹುಡುಗಿರಿಗೆ ಅದೆಲ್ಲ ಈ ಥರ ಸಣ್ಣ ಸಣ್ಣ ವಿಷಯಗಳೆಲ್ಲ ಅದು ಹೆಂಗೆ ನೆನಪು, ಅದೆಲ್ಲ ಹೆಂಗೆ ತಲೆಗೆ ಬಂದ್ಬಿಡುತ್ತೆ ಅಂತ. OCD ಅಂತೆ, ರೆಕಾರ್ಡ್ ಮಾಡ್ಕೋಬೇಕು, ಇಂಡಿಕೇಟರ್ ಆಗುತ್ತೆ ಅಂತ, ಇವೆಲ್ಲ ನಂಗೆ ಯೋಚನೆ ಬಂದಿರಲಿಲ್ಲ ನೋಡಿ. ಹಿಂಗೆ ಒಟ್ಟಿನಲ್ಲಿ ಯಾವುದು ವಿಚಿತ್ರವಾಗಿರುವಂಥ ಕ್ಯಾಮ್ರಾ ಪ್ಲೇಸ್ಮೆಂಟು ಎಲ್ಲಿ ಬೇಕಲ್ಲಿ ಕೊಟ್ಟಂಗಿದೆ. ಎಷ್ಟಿರ್ಬೋದು ಈ ಫೋನ್ಗೆ ನಿನ್ನ ಪ್ರಕಾರ? ನೀವು ಕೊಡೋದಾದ್ರೆ ಈ ಫೋನಿಗೆ ಎಷ್ಟು ಕೊಡ್ತೀರಾ? ಅಲ್ಲಿ ನೋಡಿ ಮೇಡಮ್, ಹೇಳೋಕ್ಕಿಂತ ಮುಂಚೆ ಅಲ್ಯೂಮಿನಿಯಂ ಫ್ರೇಮ್ ಇದೆ, ಪ್ರೀಮಿಯಂ ಲುಕ್ಕು, ಎಲ್ಲ ಸ್ಪೆಸಿಫಿಕೇಶನ್ ಲೆವೆಲಿಗೆ ಚೆನ್ನಾಗಿದೆ. ಸೊ ಎಷ್ಟು ಕೊಡ್ಬೋದು ನೀವಾದರೆ? ಎಷ್ಟು ಕೊಡ್ತೀರಾ ಇದಕ್ಕೆ? 40,000 50,000 ಬಿಡಿ, ಎದ್ದೋಗಿ ಮೇಡಮ್. ಇಷ್ಟೇ ನಿಮ್ಮದು 40-50 ರೂಪಾಯಿ ಕೊಟ್ಬಿಟ್ರೆ ಏನಿಲ್ಲ, ಅಂಗಡಿ ಮುಚ್ಕೊಂಡು ಹೋಗ್ಬೇಕು ಅವರು. ಬಟ್ ಸ್ಟಿಲ್ ನಾನು ಹೇಳೋದಾದ್ರೂ ಅದನ್ನೇ ಅಂತಿದ್ದೆ. ಹೌದು, ನಂಗೆ ಅನ್ನಿಸ್ದಂಗೆ ಒಂದು 50,000, 55,000, 60,000 ಕೂಡ ಒಂದು ಒಳ್ಳೆ ಬಡ್ಜೆಟ್ ಆಗ್ತಾ ಇತ್ತು. ಬಟ್ ಈ ಫೋನ್ 80,000 ರೂಪಾಯಿಗೆ ಲಾಂಚ್ ಮಾಡಿದ್ದಾರೆ ಮೇಡಮ್. 80,000 ಐ ಥಿಂಕ್ ಸ್ವಲ್ಪ ಜಾಸ್ತಿನೇ.
ಅದೇ ಸ್ಯಾಮ್ಸಂಗ್ ಅವ್ರು ಈ ಫೋನ್ ಲಾಂಚ್ ಮಾಡಿದ್ರೆ 80,000 ರೂಪಾಯಿಗೆ ವರ್ತ್ ಅಂತಿದ್ರು ಅಂತಿರ್ಲಿಲ್ವಾ? ಪಕ್ಕ ಅಂತಿದ್ರಿ 80,000 ರೂಪಾಯಿಗೆ ಸ್ಯಾಮ್ಸಂಗ್. ಈ ಫೋನಲ್ಲಿ ಆಪಲ್ ಲಾಂಚ್ ಆಗಿದ್ರೆ 80,000 ವರ್ತ್ ಅಂತ ಹೆಂಗಂದ್ರೆ ಡಿಪೆಂಡ್ ಆಯ್ತಾ. ಇದೇ ಫೋನು ಸ್ಯಾಮ್ಸಂಗ್ ಆಪಲ್ ಲಾಂಚ್ ಆಗಿದ್ರೆ 80,000 ಅಂತ ನಮ್ಮ ಮೈಂಡಲ್ಲೇ ಬಂದ್ಬಿಡ್ತಿದೆ, ಏನಕ್ಕೆ ಬ್ರ್ಯಾಂಡ್ ವ್ಯಾಲ್ಯೂ ಇದೆ. ಬಟ್ ನಥಿಂಗ್ ಹೊಸ ಬ್ರ್ಯಾಂಡು. ಈ ಹೊಸ ಬ್ರ್ಯಾಂಡಲ್ಲಿ ನಾವು 80,000 ಕೊಡ್ಬೋದಾ ಅನ್ನೋ ಪ್ರಶ್ನೆ ನಮಗಿರೋದ್ರಿಂದ ನಾವು ಏನು ಮಾಡ್ತೀವಿ, ಸ್ವಲ್ಪ ಜಾಸ್ತಿ ಆಯಿತು ಅಂತ ನಾವು ಅನ್ಕೋತೀವಿ. ಬಟ್ ನಾನೇ ಆದರೂ ಸಹ ಈ ನಥಿಂಗ್ ಫೋನ್ಗೆ ನೀನು ಹೇಳ್ದಂಗೆ ಒಂದು 55,000 ಬಡ್ಜೆಟನ್ನು ಫಿಕ್ಸ್ ಮಾಡ್ತೀನಿ. 50,000 55,000 ಅಂದ್ಕೊಳ್ಳಿ. ಸೊ ಥ್ಯಾಂಕ್ ಯು ಮೇಡಮ್, ನಮ್ಮ ಟೆಕ್ ಇನ್ ಕನ್ನಡಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳು. ಹೊರಡಿ ಮೇಡಮ್, ಚೇರ್ ತಗೊಳ್ಳಿ ಮೇಡಮ್, ಚೇರ್ ತಗೊಂಡೋಗಿ. ಓಕೆ, ಸೊ ನೋಡ್ರಲ್ಲಪ್ಪ ನಮ್ಮ ಕಾವ್ಯ ಮೇಡಮ್ ಅವರ ಅನಿಸಿಕೆ ಈ ಫೋನ್ನ ಬಗ್ಗೆ. ಸೊ ಬನ್ನಿ ಡೈರೆಕ್ಟಾಗಿ ಈ ಫೋನ್ನ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡೋಣ. ಸೊ ಈ ಫೋನು 218 ಗ್ರಾಮ್ ವೆಯ್ಟ್ ಇದೆ ಮತ್ತು ಹೆವಿ ತಿನ್ನಾಗಿ ಸಹ ಇದೆ. ಕೇವಲ 8.99 mm ಥಿಕ್ನೆಸ್ಸನ್ನು ಹೊಂದಿರುವಂಥ ಸ್ಮಾರ್ಟ್ಫೋನು. ಈ ಫೋನ್ನ ಫ್ರಂಟಲ್ಲಿ ನಮಗೆ ಗೊರಿಲ್ಲಾ ಗ್ಲಾಸ್ 7i ಪ್ರೊಡಕ್ಷನ್ ಸಿಗ್ತದೆ. ಹಿಂದ್ಗಡೆನೂ ಕೂಡ ಗ್ಲಾಸು ಗೊರಿಲ್ಲಾ ಗ್ಲಾಸ್ ವಿಕ್ಟಸ್ ಪ್ರೊಡಕ್ಷನಿಂದ ಕೊಟ್ಟಿದ್ದಾರೆ ಆಯಿತಾ. ಸೂಪರ್ ವಿಷಯ. ಫ್ರಂಟು ಕೂಡ ವಿಕ್ಟಸ್ 2 ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತು. ಈ ಫೋನ್ನ ಫ್ರಂಟಲ್ಲಿ ಒಂದು ಸಣ್ಣ ಪಂಚುವಲ್ ಕ್ಯಾಮ್ರಾ ಇದೆ, ಯೂನಿಫಾರ್ಮ್ ಬೇಸಲ್ಲು. ಆಲ್ರೆಡಿ ಅವರೇ ಸ್ಕ್ರೀನ್ ಗಾರ್ಡ್ ಹಾಕಿದ್ದಾರೆ. ಫ್ರಂಟಿಂದ ಚೆನ್ನಾಗಿ ಕಾಣುತ್ತೆ. ಹಿಂದಕ್ಕೆ ಬಂತು ಅಂತ ಅಂದರೆ ತುಂಬ ವಿಚಿತ್ರವಾಗಿರುವಂಥ ಡಿಸೈನು. ನಿಮಗೆ ಸ್ಮಡ್ಜಸ್ ಆದರೂ ಕಾಣಲ್ಲ ಈ ಬಿಳಿ ಬಣ್ಣ ಇರೋದ್ರಿಂದ ಆಯ್ತಾ. ಒಂದು ಆ್ಯಂಗಲ್ ನೋಡಿದ್ರೆ ಕಾಣುತ್ತೆ. ಕ್ಯಾಮ್ರಾ ಪ್ಲೇಸ್ಮೆಂಟ್ ಅಂತೂ ವಿಚಿತ್ರವಾಗಿದೆ ಮತ್ತು ಒಂದು ಡೆಡಿಕೇಟೆಡ್ ಗ್ಲಿಫ್ ಬಟನ್ನ ಕೊಟ್ಟಿದ್ದಾರೆ ಆಯಿತಾ. ಹಿಂದ್ಗಡೆ ಇರುವಂಥ ಈ ಡಿಸ್ಪ್ಲೇಯನ್ನು ಟ್ರಿಗರ್ ಮಾಡೋದಕ್ಕೆ ಈ ಒಂದು ಗ್ಲಿಫ್ ಬಟನ್ನು. ಆಗಲೇ ಹೇಳ್ದಂಗೆ ಈ ಹಿಂದೆ ಇರುವಂಥ ಒಂದು ಡಾಟೆಡ್ ಡಿಸ್ಪ್ಲೇ. ಸೊ ಇದರಲ್ಲಿ ನಮಗೆ ಟೈಮು, ಎಷ್ಟು ಚಾರ್ಜ್ ಆಗ್ತಾ ಇದೆ, ನೋಟಿಫಿಕೇಷನ್, ಈ ರೀತಿ ಕೆಲವೊಂದು ಸಣ್ಣ ಪುಟ್ಟ ಫೀಚರ್ಗಳ ಕೆಲಸವನ್ನು ಮಾಡ್ತವೆ. ಸೊ ಇದಕ್ಕೋಸ್ಕರ ನೀವು ಈ ಫೋನ್ನ ತೊಗೊಳ್ಳಿ ಅಂತ ನಾನು 100% ಅನ್ನಲ್ಲ ಆಯಿತಾ. ನಮಗೆ ಈ ಫೋನ್ನ ಹಿಂದೆ ಟ್ರಿಪಲ್ ಕ್ಯಾಮ್ರಾ ಸಿಗ್ತದೆ ಮತ್ತು ಸಿಂಗಲ್ LED ಫ್ಲ್ಯಾಶನ್ನು ಕೊಟ್ಟಿದ್ದಾರೆ. ಮತ್ತು ಇದರಲ್ಲಿ ಅಲ್ಯೂಮಿನಿಯಂ ಫ್ರೇಮ್ ಇದೆ ಮತ್ತು ಒಂದು ಡೆಡಿಕೇಟೆಡ್ AI ಟ್ರಿಗರ್ ಬಟನ್ನು. ಇದಕ್ಕೆ ಎಸೆನ್ಷಿಯಲ್ ಸ್ಪೇಸ್ ಅಂತ ಕರೀತಾರೆ ನಥಿಂಗ್ ಅವರು. ಅದನ್ನು ಬಲಭಾಗದಲ್ಲಿ ಪವರ್ ಬಟನ್ ಕೆಳಗಡೆ ಕೊಟ್ಟಿದ್ದಾರೆ. ತುಂಬ ಜನಕ್ಕೆ ಇದು ಕನ್ಫ್ಯೂಷನ್ ಆಗುತ್ತೆ. ನಾನೇ ಎಷ್ಟೋ ಸಲ ಪವರ್ ಬಟನ್ ಪ್ರೆಸ್ ಮಾಡೋಕ್ಕೆ ಹೋಗಿ ಮಿಸ್ ಆಗಿ ಎಸೆನ್ಷಿಯಲ್ ಬಟನ್ನ ಪ್ರೆಸ್ ಮಾಡಿರ್ತೀನಿ. ಸೊ ಅದು ಆಟೋಮೆಟಿಕ್ಕಾಗಿ ಐನ ಟ್ರಿಗರ್ ಮಾಡಿರುತ್ತೆ. ಸೊ ನಮ್ಮದು ಏನೋ ಸ್ಕ್ರೀನ್ಶಾಟ್ ಅಂತ ತೊಗೊಂಡ್ಬಿಟ್ಟು ಸ್ಟೋರ್ ಮಾಡ್ಕೊಂಡ್ಬಿಡುತ್ತೆ. ಅದನ್ನು ಬೇರೆ ಕಡೆ ಎಲ್ಲಾರು ಕೊಟ್ಟಿರೋಂಗೆ ಅನ್ನಿಸ್ದಂಗೆ ಇನ್ನೂ ಚೆನ್ನಾಗಿರ್ತಾ ಇತ್ತು. ಈ ಫೋನಲ್ಲಿ USB Type-C ಪೋರ್ಟ್ ಇದೆ, ಯಾವುದೇ ಹೆಡ್ಫೋನ್ ಜಾಕ್ ಇಲ್ಲ ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೂಡ ಇಲ್ಲ. 2 ಸಿಮ್ಮನ್ನು ಹಾಕ್ಬೋದು ಮತ್ತು ಈ ಸಿಮ್ ಸಪೋರ್ಟ್ ಸಹ ನಮ್ಗೆ ಇದರಲ್ಲಿ ಸಿಗ್ತಾ ಇದೆ. ಮತ್ತು ಇದರಲ್ಲಿ 2 ಮೈಕ್ರೋಫೋನ್ಗಳನ್ನ ಸಹ ಇವರು ಕೊಟ್ಟಿದ್ದಾರೆ. ಜೊತೆಗೆ IP68 ಡಸ್ಟ್ ಮತ್ತು ವಾಟರ್ ರೆಸಿಸ್ಟೆಂಟ್ ರೇಟಿಂಗ್ನ ಸಹ ಕೊಟ್ಟಿದ್ದಾರೆ. ಮತ್ತು ಆಗಲೇ ಹೇಳ್ದಂಗೆ ಈ ಫೋನ್ನ ಹಿಂದೆ ಒಂದು LED ಇಂಡಿಕೇಟರ್ ಸಹ ಇದೆ. ಅದು ವಿಡಿಯೋ ರೆಕಾರ್ಡ್ ಮಾಡಬೇಕಾದ್ರೆ ಕೆಲಸವನ್ನು ಮಾಡುತ್ತೆ. ಇನ್ನು ಡಿಸ್ಪ್ಲೇಗೆ ಬಂತು ಅಂದರೆ 6.77 ಇಂಚಿನ ಫುಲ್ HD ಪ್ಲಸ್ ರೆಸೊಲ್ಯೂಷನ್ ಹೊಂದಿರುವಂಥ ಫ್ಲೆಕ್ಸಿಬಲ್ ಅಮೋಲೆಡ್ ಡಿಸ್ಪ್ಲೇ ಸಿಗ್ತಾ ಇದೆ. ಇದು 120 ಹರ್ಟ್ಸಿಂದು ಅಡಾಪ್ಟಿವ್ ರಿಫ್ರೆಶ್ ರೇಟನ್ನು ಹೊಂದಿರುವಂಥ ಡಿಸ್ಪ್ಲೇ ಆ್ಯಕ್ಚುಲಿ ಸಖತ್ತಾಗಿದೆ. ಹೆವಿ ಬ್ರೈಟ್ ಆಗಿರುವಂಥ ಡಿಸ್ಪ್ಲೇ. 4,500 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ಸು. ನಮ್ಗೆ ಔಟ್ಡೋರ್ನಲ್ಲೂ ಕೂಡ ಆರಾಮಾಗಿ 1,600 ನಿಟ್ಸ್ ತನಕ ಬ್ರೈಟ್ ಆಗುತ್ತೆ. ಬಿಸಿಲಲ್ಲೂ ಕೂಡ ತುಂಬ ಬ್ರೈಟಾಗಿ ಕಾಣುತ್ತೆ. ಇದು 10-bit ಡಿಸ್ಪ್ಲೇ ಆಯಿತಾ. 1 ಬಿಲಿಯನ್ ಕಲರ್ಸನ್ನು ಸಪೋರ್ಟ್ ಮಾಡುತ್ತೆ. HDR10+ ಸಪೋರ್ಟ್ ಮಾಡುತ್ತೆ. ಟಚ್ ಸ್ಯಾಂಪ್ಲಿಂಗ್ ರೇಟ್ ಕೂಡ ತುಂಬ ಜಾಸ್ತಿ ಇದೆ. 1000 ಹರ್ಟ್ಸ್ನ ಟಚ್ ಸ್ಯಾಂಪ್ಲಿಂಗ್ ರೇಟು. ಈವನ್ PWM ಡಿಮ್ಮಿಂಗ್ ಕೂಡ ಜಾಸ್ತಿ ಇದೆ. 2160 ಹರ್ಟ್ಸಿಂದು. ಓವರಾಲ್ ಡಿಸ್ಪ್ಲೇ ಇಂಪ್ರೆಸ್ ಮಾಡ್ತು. ಸ್ಟೋರೇಜಿಗೆ ಬಂತು ಅಂದರೆ 2 ಸ್ಟೋರೇಜ್ ವೇರಿಯಂಟಲ್ಲಿ ಲಾಂಚ್ ಆಗ್ತಾ ಇದೆ. 12 GB ರ್ಯಾಮು, 256 GB ಸ್ಟೋರೇಜು. ಇನ್ನೊಂದು 16 GB ರ್ಯಾಮು, 512 GB ಸ್ಟೋರೇಜು. ಇದರಲ್ಲಿರುವಂಥ ರ್ಯಾಮ್ ಟೈಪ್ ಬಂದ್ಬಿಟ್ಟು LPDDR5X ರ್ಯಾಮ್, UFS 4.0 ಸ್ಟೋರೇಜ್. ಎಲ್ಲೂ ಕೂಡ ಕಾಂಪ್ರಮೈಸ್ ಆಗಿಲ್ಲ. ಇನ್ನು ಪರ್ಫಾರ್ಮೆನ್ಸಿಗೆ ಬಂತು ಅಂದರೆ ಸ್ನ್ಯಾಪ್ಡ್ರ್ಯಾಗನ್ 8S Gen 4 ಪ್ರೊಸೆಸರ್ ಆಯಿತಾ. ನನಗೆ ಇದು ಬೇಜಾರಾಯಿತು. 80,000 ರೂಪಾಯಿಗೆ 8 ಎಲೈಟ್ನೇ ಕೊಡ್ಬೋದಾಗಿತ್ತು, ಯಾಕೆ ಕೊಟ್ಟಿಲ್ಲ ಅಂತ ಗೊತ್ತಿಲ್ಲ. ಇದೇ ಪ್ರೊಸೆಸರ್ ಹೊಂದಿರುವಂಥ ಫೋನ್ಗಳು ನಮಗೆ ಇತ್ತೀಚೆಗೆ 30,000 ರೂಪಾಯಿಗೂ ಸಿಗ್ತಾ ಇದೆ. 30,000 ರೂಪಾಯಿಗೆ. ಇದು TSMC ಅವ್ರದ್ದು 4 ನ್ಯಾನೋಮೀಟರ್ ಟೆಕ್ನಾಲಜಿಯೊಂದಿಗೆ ಬಿಲ್ಡ್ ಆಗಿರುವಂಥ ಪ್ರೊಸೆಸರ್. ನಮಗೆ ಇದರಲ್ಲಿ ಅಡ್ರಿನೋ 825 GPU ಸಹ ಇದೆ. ಒಳ್ಳೆ GPUನೇ. ನಾವು ಅಂತ್ಯದ ಬೆಂಚ್ ಮಾರ್ಕನ್ನು ಚೆಕ್ ಮಾಡೋದು ನನಗೆ ಕ್ಲೋಸ್ ಟು 15 ಲಕ್ಷ ರೇಟಿಂಗನ್ನು ಕೊಡ್ತಾ ಇದೆ ಆಯಿತಾ. ಒಂದು ಒಳ್ಳೆ ರೇಟಿಂಗ್ಗೆ ಈ ಬೆಂಚ್ ಮಾರ್ಕ್ ಮಾಡೋ ಟೈಮಲ್ಲಿ ಬ್ಯಾಟ್ರಿ ಡ್ರೈನ್ ಮತ್ತು ಟೆಂಪ್ರೇಚರ್ ವೇರಿಯೇಷನ್ ಚೆಕ್ ಮಾಡ್ದಂಗೆ ಎರಡು ಕೂಡ ತುಂಬ ನಾರ್ಮಲ್ ಅನ್ನಿಸ್ತು. ಈ ಫೋನ್ ಅಷ್ಟೊಂದು ಹೀಟ್ ಆಗುತ್ತೆ ಅಂತ ಕೂಡ ಅನ್ನಿಸ್ಲಿಲ್ಲ. ಬ್ಯಾಟ್ರಿ ಡ್ರೈನ್ ಕೂಡ ಒಂದು ಲೆವೆಲ್ಗೆ ಒಂದು 5-6% ಆಯಿತು. ಇದು ಕೂಡ ತುಂಬ ನಾರ್ಮಲ್ ಅನ್ನಿಸ್ತು. ಗೇಮಿಂಗ್ ಟೆಸ್ಟನ್ನು ಸಹ ಮಾಡಿದ್ವು. BGMI ಸ್ಮೂತ್ ಅಪ್ ಟು ಅಲ್ಟ್ರಾ ಎಕ್ಸ್ಟ್ರೀಮ್ ತನಕ ಹೋಯಿತು. ಸೊ 120 FPS ಗೇಮ್ ಪ್ಲೇ ಸಪೋರ್ಟ್ ಇದೆ. ಸೊ ಬಟರಿ ಸ್ಮೂತ್ ಗೇಮ್ ಪ್ಲೇ ನಮಗೆ ಈ ಒಂದು ಅಲ್ಟ್ರಾ ಎಕ್ಸ್ಟ್ರೀಮಲ್ಲಿ ಸಿಕ್ತು. ಮ್ಯಾಕ್ಸಿಮಮ್ ಅಂತಂದರೆ ಅಲ್ಟ್ರಾ HDRನಲ್ಲಿ ಅಪ್ ಟು ಅಲ್ಟ್ರಾ ಗ್ರಾಫಿಕ್ ತನಕ ಹೋಗುತ್ತೆ. ಇದು ಕೂಡ ನಮಗೆ ಸ್ಮೂತ್ ಎಕ್ಸ್ಪೀರಿಯನ್ಸನ್ನು ಕೊಡ್ತು. ಒಟ್ಟಿನಲ್ಲಿ ಈ ಪ್ರೊಸೆಸರ್ನೊಂದಿಗೆ ಯಾವ ಗೇಮನ್ನು ಬೇಕಾದ್ರೂ ಒಂದು ಲೆವೆಲಿಗೆ ಹೈ ಸೆಟ್ಟಿಂಗನ್ನು ಆಡ್ಬೋದು. ಒಟ್ಟಿಗೆ ಹೆವಿ ಸ್ಮೂತ್ ಆಗಿದೆ. ತುಂಬ
ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ ಅಂತೀನಿ 8 ಅನ್ನು ಕೊಟ್ಟಿದ್ದೀನಿ, ಬೆಂಕಿ ಇರ್ತಿತ್ತು. ಇನ್ನು ಕ್ಯಾಮ್ರಾಗೆ ಬಂತು ಅಂದರೆ ಈ ಫೋನ್ನ ರೇರಲ್ಲಿ 3 ಕ್ಯಾಮ್ರಾ ಇದೆ. 50 MP ಮೇನ್ ಸೆನ್ಸಾರ್ ವಿತ್ f1.68 ಅಪರ್ಚರು, ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್, ಈವನ್ EIS ಅನ್ನು ಕೂಡ ಕೊಟ್ಟಿದ್ದಾರೆ. ಇದು ತೆಗೆಯುವಂಥ ಫೋಟೋ ಇಂಪ್ರೂವ್ಮೆಂಟ್ಸ್ ಆಗಿದೆ. ಒಟ್ಟಿಗೆ 80,000 ರೂಪಾಯಿ ಲೆವೆಲ್ಗೆ ಅನ್ನುವಂಥದ್ದು ಒಂದು ಪ್ರಶ್ನೆ ಆಯಿತಾ. ಪರವಾಗಿಲ್ಲ, ಚೆನ್ನಾಗಿ ಅಂತ ಕೆಟ್ಟದಾಗೂ ಕೂಡ ಇಲ್ಲ ಆಯಿತಾ. ಬಟ್ ನಮ್ಗೆ 80,000 ಅಂತ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಒಂದು 50,000 to 60,000 ರೂಪಾಯಿಗೆ ನಂಗೆ ಅನ್ನಿಸ್ತಂಗೆ ಒಂದು ಒಳ್ಳೆ ಕ್ಯಾಮ್ರಾ ಆಗ್ಬೋದಿತ್ತೇನೋ ಆಯಿತಾ. ಇದನ್ನು ಬಿಟ್ಟರೆ ಇನ್ನೊಂದು 50 MP ಪೆರಿಸ್ಕೋಪಿಕ್ ಲೆನ್ಸನ್ನು ಕೊಟ್ಟಿದ್ದಾರೆ. ಇದು 3x ಆಪ್ಟಿಕಲ್ ಝೂಮನ್ನು ಮಾಡುತ್ತಾ ಇದೆ. ಇದರಲ್ಲೂ ಕೂಡ ನಮಗೆ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಸಿಗ್ತಾ ಇದೆ. ಇದು ಒಂದು ರೀತಿ ಪೋರ್ಟ್ರೇಟ್ ಲೆನ್ಸ್ ರೀತಿಯಲ್ಲೂ ಕೂಡ ಕೆಲಸವನ್ನು ಮಾಡುತ್ತೆ. 6x ತನಕ ಅದೊಂದು ರೀತಿ ಲಾಸ್ಲೆಸ್ ಇನ್ ಸೆನ್ಸಾರ್ ಝೂಮನ್ನು ಕೂಡ ಮಾಡಬಲ್ಲಂಥ ಕೆಪಾಸಿಟಿ ಇದೆ, ಆಬ್ವಿಯಸ್ಲಿ 50 MP ಆಗಿರೋದ್ರಿಂದ. ಇನ್ನೊಂದು 50 MP ಅಲ್ಟ್ರಾ ವೈಡ್ ಆ್ಯಂಗಲ್ ಕ್ಯಾಮ್ರಾ ಕೊಟ್ಟಿದ್ದಾರೆ. ಇದು ವೈಡ್ ಆಗೂ ಸಹ ಇದೆ, ಕ್ಲಾರಿಟಿ ಕೂಡ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ಅನೀವನ್ ಆಗಿದೆ ಮತ್ತು ಆಗಲೇ ತೋರಿಸ್ತಾ ಇದ್ದೆ ಒಂದು ಇಂಡಿಕೇಟ್ರ್, ರೆಡ್ ಇಂಡಿಕೇಟ್ರು. ಇದನ್ನು ನಾವು ಬೇಕು ಅಂದರೆ ಆಫ್ ಕೂಡ ಮಾಡ್ಕೊಬೋದು ವಿಡಿಯೋ ರೆಕಾರ್ಡ್ ಮಾಡ್ತಿರ್ಬೇಕಾದ್ರೆ. ಇನ್ನು ಸೆಲ್ಫಿ ಕ್ಯಾಮ್ರಾಗೆ ಬಂತು ಅಂದರೆ ಇದು ಕೂಡ 50 MP ಕೊಟ್ಟಿರುವಂಥ 4 ಕ್ಯಾಮ್ರಾಗಳು ಕೂಡ 50 MP ಕ್ಯಾಮ್ರಾಗಳು. ಈ ಸೆಲ್ಫಿ ಕ್ಯಾಮ್ರಾ ಪರವಾಗಿಲ್ಲ ಅಂತೇನೆ ಆಯಿತಾ, ಅಂತ ಏನೋ ಅನ್ಬಿಲೀವಬಲ್ ಅನ್ನೋ ರೀತಿ ಇಲ್ಲ. ಒಂದು ರೀತಿ ಮುಖಕ್ಕೆ ಮೇಕಪ್ ಹಾಕಿರೋ ರೀತಿ ಚೆನ್ನಾಗಿ ತೆಗೆಯುತ್ತೆ, ಡೀಟೇಲ್ಸ್ ಎಲ್ಲ ಚೆನ್ನಾಗಿದೆ ಮತ್ತು ಸ್ಕಿನ್ ಟೋನ್ ನಾಟ್ ಶೋರ್ ಆಯಿತಾ. ಒಂದು ಲೆವೆಲಿಗೆ ವೈಡ್ ಆಗಿದೆ, ಇನ್ನೊಂದು ಸ್ವಲ್ಪ ವೈಡ್ ಆಗಿರ್ಬೋದಾಗಿತ್ತೇನೋ ಆಯಿತಾ, ಪರವಾಗಿಲ್ಲ ಅಂತೀನಿ. ಇನ್ನು ವಿಡಿಯೋಗ್ರಫಿಗೆ ಬಂತು ಅಂದರೆ ಈ ಫೋನ್ನ ಫ್ರಂಟ್ ಮತ್ತು ಬ್ಯಾಕ್ ಎರಡೂ ಸಹ 4K 60 FPS ವಿಡಿಯೋ ರೆಕಾರ್ಡ್ ಮಾಡುತ್ತೆ. ಎರಡು ಕೂಡ ತುಂಬ ಸ್ಟೇಬಲ್ ಆಗಿದೆ ಅಂತ ಅನ್ನಿಸ್ತು. ನಮಗಿದರಲ್ಲಿ ಮ್ಯಾಕ್ರೋ ಆಪ್ಷನ್ ಸಹ ಇದೆ, ಅಂದರೆ ಈ ಪೆರಿಸ್ಕೋಪಿಕ್ ಲೆನ್ಸನ್ನೇ ಮ್ಯಾಕ್ರೋ ರೀತಿ ಯೂಸ್ ಮಾಡ್ಕೊಳ್ಳುತ್ತೆ. ಆ್ಯಕ್ಷನ್ ಅಂತ ಒಂದು ಟ್ಯಾಬನ್ನು ಕೊಟ್ಟಿದ್ದಾರೆ. ಮೋರ್ಗೆ ಹೋದರೆ ನಿಮ್ಗೆ ಅದರಲ್ಲಿ ಎಕ್ಸ್ಪರ್ಟ್ ಮೋಡ್, ಪ್ರೋ ಮೋಡ್ ಅಂತ, ಸೊ ಇವರು ಎಕ್ಸ್ಪರ್ಟ್ ಅಂತ ಕರೀತಾರೆ. ನೈಟ್ ಮೋಡು, ಸ್ಲೋ ಮೋಷನ್, ಟೈಮ್ ಲ್ಯಾಪ್ಸ್ ಎಲ್ಲ ತಕ್ಕೊಬೋದು. ಕೆಲವೊಂದು ಫಿಲ್ಟರ್ಗಳು ಕೂಡ ನಮಗೆ ಸಿಗ್ತಾ ಇದೆ. ಒಟ್ಟಿನಲ್ಲಿ ಕ್ಯಾಮ್ರಾ ಅಪ್ಲಿಕೇಶನ್ ತುಂಬ ಸಿಂಪಲ್ ಆಗಿದೆ. ನೋಡೋದಕ್ಕೆ ಒಂದು ರೀತಿ ಐಫೋನ್ ಕ್ಯಾಮ್ರಾ UI ರೀತಿ ಕಾಣುತ್ತೆ ಆಯಿತಾ. ಕೆಳಗಿಂದ ಮೇಲಕ್ಕೆ ಸ್ವೈಪ್ ಮಾಡಿದ್ರೆ ನಮಗೆ ಡಿಫ್ರೆಂಟ್ ಪ್ರೀಸೆಟ್ಗಳನ್ನ ಸಹ ಕೊಟ್ಟಿದ್ದಾರೆ ಆಯಿತಾ. ಬ್ಲ್ಯಾಕ್ ಆ್ಯಂಡ್ ವೈಟ್ ಫಿಲ್ಮು, ರೆಟ್ರೋ, ಸಾಫ್ಟ್ ಫೋಕಸ್, ಈ ರೀತಿ ಕೆಲವೊಂದು ಪ್ರೀಸೆಟ್ಗಳು ನಮಗೆ ಸಿಗುತ್ತೆ. ಮತ್ತು ಅವ್ರು ಹೇಳೋ ಪ್ರಕಾರ ಈ ಫೋನ್ನ ಕ್ಯಾಮ್ರಾದಲ್ಲಿ ಟ್ರೂ ಲೆನ್ಸ್ ಎಂಜಿನ್ 3.0 ಮತ್ತು ಅಲ್ಟ್ರಾ XDR ಆಪ್ಷನ್ ಎಲ್ಲ ಕೊಟ್ಟಿದ್ದಾರಂತೆ. ಮತ್ತು ನಾನು ಚೆಕ್ ಮಾಡಿದಂಗೆ ಈ ಫೋನ್ನ ಡಿಫಾಲ್ಟ್ ಗ್ಯಾಲರಿ ಅಪ್ಲಿಕೇಶನ್ನಲ್ಲಿ ಯಾವುದೇ AI ಎಡಿಟಿಂಗ್ ಟೂಲ್ಗಳು ಸಿಗ್ತಾ ಇಲ್ಲ. ಇದರಲ್ಲಿರುವಂಥ ಗೂಗಲ್ದು ಫೋಟೋಸ್ ಅಪ್ಲಿಕೇಶನ್ ಒಳಗಡೆ ಕೆಲವೊಂದು ಎರೇಸಿಂಗ್ ಫೀಚರ್, ನಾರ್ಮಲಿ ಗೂಗಲ್ ಫೋಟೋಸಲ್ಲಿ ಏನಿರುತ್ತೆ ಆ ಫೀಚರ್ಗಳು ಕೆಲವೊಂದು ಸಿಗ್ತದೆ ಬಿಟ್ಟರೆ ಡಿಫಾಲ್ಟ್ ಗ್ಯಾಲರಿಯಲ್ಲಿ ಆ ರೀತಿ AI ಫೀಚರ್ಗಳು ಯಾವುದು ಸಿಗ್ತಾ ಇಲ್ಲ. ಇನ್ನು ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಈ ಫೋನಲ್ಲಿ ಆಪ್ಟಿಕಲ್ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಸಿಗ್ತಿದೆ ಮತ್ತು ಫೇಸ್ ಅನ್ಲಾಕನ್ನು ಸಹ ಕೊಟ್ಟಿದ್ದಾರೆ. ವೈಡ್ ವೈನ್ L1 ಸೆಕ್ಯೂರಿಟಿ ಕೂಡ ಸಿಗ್ತಾ ಇದೆ. ಇನ್ನು ಬ್ಯಾಟ್ರಿಗೆ ಬಂತು ಅಂದರೆ 5500 mAh ಕೆಪಾಸಿಟಿ ಬ್ಯಾಟ್ರಿ. ಇದು ನಮ್ಮ ದೇಶದಲ್ಲಿ ಮಾತ್ರ ಅಂತೆ, ಮೋಸ್ಟ್ಲಿ ಬೇರೆ ದೇಶಗಳಲ್ಲಿ ಇನ್ನೂ ಕಡಿಮೆ ಇದೆಯೇನೋ ಆಯಿತಾ. ಬಾಕ್ಸ್ ಒಳಗೆ ಯಾವುದೇ ಚಾರ್ಜರ್ ಇಲ್ಲ. ಒಟ್ಟಿನಲ್ಲಿ ಈ ಫೋನು 65 ವ್ಯಾಟಲ್ಲಿ ಫಾಸ್ಟ್ ಚಾರ್ಜ್ ಆಗುತ್ತೆ ಮತ್ತು ವೈರ್ಲೆಸ್ ಚಾರ್ಜಿಂಗ್ ಸಹ ಇದೆ. 15 ವ್ಯಾಟಲ್ಲಿ ಈ ಫೋನ್ನ ವೈರ್ಲೆಸ್ ಚಾರ್ಜ್ ಮಾಡ್ಬೋದು. ರಿವರ್ಸ್ ವೈರ್ಲೆಸ್ ಚಾರ್ಜಿಂಗ್ ಕೂಡ ಸಪೋರ್ಟ್ ಮಾಡುತ್ತೆ. ಇನ್ನು ಅವ್ರು ಹೇಳೋ ಪ್ರಕಾರ ಈ ಫೋನು 65 ವ್ಯಾಟಲ್ಲಿ ನೀವು ಚಾರ್ಜ್ ಮಾಡಿದ್ರೆ 54 ನಿಮಿಷದಲ್ಲಿ ಫುಲ್ ಚಾರ್ಜ್ ಆಗುತ್ತಂತೆ. ಇನ್ನು OSಗೆ ಬಂತು ಅಂದರೆ ನಮ್ಗೆ ಇದರಲ್ಲಿ ಆಂಡ್ರಾಯ್ಡ್ 15 ಬೇಸ್ಡ್ ನಥಿಂಗ್ OS 3.5 ಸಿಗ್ತಾ ಇದೆ. ಕ್ಲೀನ್ ಸ್ಟಾಕ್ ಆ್ಯಂಡ್ರಾಯ್ಡ್ ಎಕ್ಸ್ಪೀರಿಯನ್ಸ್ ಆಯಿತಾ. ಬೇಡದಿರೋಂಥ ಅಪ್ಲಿಕೇಶನ್ ಯಾವುದೂ ಇಲ್ಲ. ಎಷ್ಟು ಸ್ಮೂತ್ ಆಗಿದೆ ಅಂತ ಅಂದರೆ ಯಪ್ಪ ಬಟ್ರಿ ಸ್ಮೂತು. ಪರ್ಸ್ನಲಿ ನನಗೆ ನಥಿಂಗ್ ಅವ್ರದ್ದು ಈ OS ಸಖತ್ ಇಷ್ಟ ಆಗುತ್ತೆ. ಎಷ್ಟು ಸ್ಟೇಬಲ್ ಆಗಿದೆ ಅಂತ ಅಂದರೆ ಸದ್ಯಕ್ಕೆಲ್ಲೂ ಕೂಡ ನಮಗೆ ಲ್ಯಾಗಿ ಅಂತ ಅನ್ನಿಸ್ತಿಲ್ಲ. ಮತ್ತು ಅವ್ರು ಹೇಳೋ ಪ್ರಕಾರ 5 ವರ್ಷಗಳ OS ಅಪ್ಡೇಟು ಮತ್ತು 7 ವರ್ಷಗಳ ಸೆಕ್ಯೂರಿಟಿ ಪ್ಯಾಚನ್ನು ಕೊಡ್ತಾರಂತೆ. ಅನ್ಬಿಲಿಯಬಲ್ ಅಂತೀನಿ. ಇದರಲ್ಲಿ ನಮಗೆ ಎಸೆನ್ಷಿಯಲ್ ಬಟನ್ ಕೊಟ್ಟಿದ್ದಾರೆ, ಎಸೆನ್ಷಿಯಲ್ ಇಂಟೆಲಿಜೆನ್ಸ್ ಸಹ ಇದೆ ಆಯಿತಾ. ಸೊ ಇದೇನಪ್ಪ ಅಂದರೆ ನೀವು ಟ್ರಿಗರ್ ಮಾಡೋ ಮುಖಾಂತರ ನೀವು ಕ್ಯಾಮ್ರಾ ಓಪನ್ ಮಾಡಬೇಕಾದ್ರೆ ಟ್ರಿಗರ್ ಮಾಡ್ಬೋದು, ಅಥವಾ ನಿಮ್ದೇನೋ ಒಂದು ಟಿಕೆಟ್ ಇರುತ್ತೆ, ಫ್ಲೈಟ್ ಟಿಕೆಟೋ ಟ್ರೈನ್ ಟಿಕೆಟೋ, ಅದನ್ನು ನೀವು ತೋರಿಸ್ಕೊಂಡ್ಬಿಟ್ಟು ಈ ಥರ ಟ್ರಿಗರ್ ಮಾಡಿದ್ರೆ ಅದರಲ್ಲಿ ಏನೇನಿದೆ ಟೈಮಿಂಗು ಅದನ್ನೆಲ್ಲ ಕ್ಯಾಲೆಂಡರ್ ಅದೆಲ್ಲದನ್ನು ಆಟೋಮೆಟಿಕ್ ತಗೊಂಬಿಡುತ್ತೆ, ಸ್ಟೋರ್ ಮಾಡಿ ಇಟ್ಕೊಳ್ಳುತ್ತೆ, ನಮಗೆ ರಿಮೈಂಡ್ ಮಾಡುತ್ತೆ ಆಯಿತಾ. ಎಲ್ಲದನ್ನು ಏನೋ ನೋಡ್ತಿರ್ತೀರಾ, ಒಂದು ಪೋಸ್ಟರ್ ಹಾಕಿರ್ತಾರೆ ಯಾವುದೋ ಒಂದು ಡ್ಯಾನ್ಸ್ ಕಾಂಪಿಟೇಷನ್ನು ಅಥವಾ ಏನೋ ಕಾಂಪಿಟೇಷನ್ ಇದೆ ಅಂತ, ನೀವು ತೆಗ್ಬಿಟ್ಟು ಹಿಂಗೆ ಇಟ್ಕೊಂಡ್ರೆ ಅದು ರಿಮೈಂಡ್ ಮಾಡ್ಕೊಳ್ಳುತ್ತೆ ನಿಮಗೆ ಫ್ಯೂಚರ್ ಅನ್ನೋದಿನ ಅದು ನೆನಪಿಸುತ್ತೆ. ಓಕೆ, ಈ ಥರ ಒಂದು ಈವೆಂಟ್ ಇದೆ, ಅಥವಾ ನಿಮ್ಮ ಲೈಫನ್ನು ಇದರೊಳಗೆ ಸ್ಟೋರ್ ಮಾಡ್ಕೊಬೋದು ಏನೇ ಆದ್ರೂ. ಸೊ ಅದೆಲ್ಲ ನಮಗೆ ಒಂದು ರೀತಿ ಸಮ್ಮರೈಸ್ ಮಾಡಿ ನಮಗೆ ಕೊಡುತ್ತೆ. ಸೊ ಇದಕ್ಕೆ ಎಸೆನ್ಷಿಯಲ್ ಸ್ಪೇಸ್ ಅಂತ ಕರೀತಾರೆ ಆಯಿತಾ. ಈ ಎಸೆನ್ಷಿಯಲ್ ಸ್ಪೇಸ್ ಒಳಗಡೆ ಇದೆಲ್ಲ ಕೂಡ ಸ್ಟೋರ್ ಆಗಿರುತ್ತೆ. ಆಮೇಲೆ ನೀವು ಎಸೆನ್ಷಿಯಲ್ ಸರ್ಚನ್ನು ಮಾಡ್ಬೋದು ಆಯಿತಾ. ನಿಮಗೆ ಏನೇನು ಇದೆ ಅದನ್ನೆಲ್ಲ ನೀವು ಹುಡ್ಕೊಬೋದು. ಒಂದು 10 ವರ್ಷ ಬಿಡಬೇಕಾದ್ರು ಈ ಫೋನ್ನ ಯೂಸ್ ಮಾಡ್ತಾ ಇದ್ದರೆ ಅದು ಕ್ಲೌಡಲ್ಲೂ ಕೂಡ ಸ್ಟೋರ್ ಆಗಿರುತ್ತೆ ನಂಗೆ ಅನ್ನಿಸ್ದಂಗೆ. ಇದರಲ್ಲಿ ಎಸೆನ್ಷಿಯಲ್ ನ್ಯೂಸು, ವಿಡ್ಜೆಟ್, ಈ ರೀತಿ ಕೆಲವೊಂದು ಫೀಚರ್ಗಳನ್ನ ಕೂಡ ಕೊಟ್ಟಿದ್ದಾರೆ. ಇದು
ಗ್ಲೋಬಲ್ ಆಗಿ ಸೋರ್ಸ್ ಮಾಡೋದು ನಮಗೆ ಪ್ರತಿಯೊಂದನ್ನು ಕೂಡ ಒಂದು ರೀತಿ ಒಳಗಡೆ ಆನ್ ಡಿವೈಸೇ ಸ್ಟೋರ್ ಮಾಡಿ ಇಟ್ಕೊಳ್ಳೋದೊಟ್ಟಿಗೆ ನೀವು ಬೇಕು ಅಂದರೆ ಅದನ್ನು ಕ್ಲೌಡ್ಗೂ ಕೂಡ ಅಪ್ಲೋಡ್ ಮಾಡ್ಕೊಬೋದೇನೋ ಆಯಿತಾ. ಇದರಲ್ಲಿ ನಮಗೆ ChatGPT ಕೂಡ ಸಿಗ್ತದೆ, ಅಂದರೆ ಅಸಿಸ್ಟೆಂಟ್ ರೀತಿ ಕೆಲಸವನ್ನು ಮಾಡುತ್ತೆ. ಈವನ್ ಜೆಮಿನಾಯ್ ಕೂಡ ಇದೆ ಇದರಲ್ಲಿ. ಗ್ಲಿಫ್ ಮ್ಯಾಟ್ರಿಕ್ಸನ್ನು ಕೊಟ್ಟಿದ್ದಾರೆ ಹಿಂದ್ಗಡೆ, ನಾನು ತೋರಿಸ್ತಾ ಇದ್ದೆ. ಸೊ ಇದರಲ್ಲಿ ಟೋಟಲ್ 489 ಇಂಡಿವಿಜುವಲ್ LED ಆಯಿತಾ. 489 ಅಂದರೆ ಕ್ರೇಜಿ ವಿಷಯ. ನಾವು ಸೆಟ್ಟಿಂಗ್ ಹೋದರೆ ಇದರಲ್ಲಿ ನಮಗೆ ಮಲ್ಟಿಪಲ್ ಆಪ್ಷನ್ ಇದೆ. ಈ ಒಂದು ಏನು ಗ್ಲಿಫ್ ಮ್ಯಾಟ್ರಿಕ್ಸ್ ಇದೆ, ಗ್ಲಿಫ್ ಇಂಟರ್ಫೇಸು, ಇದರ ಬ್ರೈಟ್ನೆಸ್ಸನ್ನು ಕಡಿಮೆ ಜಾಸ್ತಿ ಕೂಡ ನಾವು ಮಾಡ್ಕೊಬೋದು. ಇದು ನೋಟಿಫಿಕೇಷನ್ LED ರೀತಿಯಲ್ಲೂ ಕೂಡ ಕೆಲಸವನ್ನು ಮಾಡುತ್ತೆ. ವಾಲ್ಯೂಮ್ ನೀವು ಅಪ್ ಡೌನ್ ಮಾಡಿದ್ರೆ ಇಲ್ಲೇ ನಿಮಗೆ ಇಂಡಿಕೇಟ್ರ್ ತೋರಿಸುತ್ತೆ. ನಾನು ತೋರಿಸ್ತಾ ಇದ್ದೀನಿ, ಒಂದು ಸರ್ಕಲ್ ದೊಡ್ಡದಾಗ್ತಾ ಹೋಗುತ್ತೆ ವಾಲ್ಯೂಮ್ ಅಪ್ ಡೌನ್ ಮಾಡ್ದಂಗೆ. ಈ ರೀತಿಯಲ್ಲೂ ಕೂಡ ನೀವು ಯೂಸ್ ಮಾಡ್ಬೋದು. ಅದನ್ನು ಟ್ರಿಗರ್ ಮಾಡೋದಕ್ಕೆ ನಿಮಗೆ ಗ್ಲಿಫ್ ಟಚ್ಚನ್ನು ಕೊಟ್ಟಿದ್ದಾರೆ. ಅದರಲ್ಲಿ ನೀವು ಟೈಮು ಆಗಲೇ ಹೇಳಿದ್ನಲ್ಲ, ತೋರಿಸಿದ್ನಲ್ಲ, ಸೊ ಇವೆಲ್ಲ ಕೆಲಸವನ್ನು ಮಾಡ್ತವೆ. ಗ್ಲಿಫ್ ಟಾಯ್ಸ್ ಅಂತ ಕೂಡ ಇದೆ ಆಯಿತಾ, ನೀವು ಚೇಂಜ್ ಮಾಡ್ಕೊಬೋದು. ಫ್ಯೂಚರಲ್ಲಿ ಇನ್ನೂ ಕೆಲವೊಂದು ಅಪ್ಡೇಟ್ಗಳು ಬರಬಹುದೇನೋ. ಸದ್ಯಕ್ಕೆ ಒಂದು 4 ಫೀಚರ್ಗಳಿದೆ. ಕ್ಲಾಕು, ಸ್ಪಿನ್ ದ ಬಾಟಲ್ಲು. ಸೊ ನೀವೇನಾದರೂ ಒಂದು 4 ಜನ ಫ್ರೆಂಡ್ಸ್ ಇದ್ದೀರಾ ಅಂತ ಅಂದರೆ ಹಿಂಗೆ ಇಟ್ಕೊಂಬಿಟ್ಟು ಅದನ್ನು ಸ್ಪಿನ್ ಮಾಡಿದ್ರೆ ಅದು ಬಾಟ್ಲು ಸ್ಪಿನ್ ಆದಂಗೆ ಸ್ಪಿನ್ ಆಗುತ್ತೆ ರ್ಯಾಂಡಮ್ ಆಗಿ. ಸೊ ಆ ರೀತಿಯಲ್ಲೂ ಕೂಡ ನೀವು ಇದನ್ನು ಯೂಸ್ ಮಾಡ್ಬೋದು. ಗ್ಲಿಫ್ ಮಿರರ್ ಸಹ ಇದೆ ಆಯಿತಾ. ಸೊ ಒಂದು ರೀತಿ ಹೆಂಗಪ್ಪ ಅಂದರೆ ನೀವು ಮುಂದಕ್ಕೆ ಬಂದ್ರಿ ಅಂದರೆ ಕ್ಯಾಮ್ರಾ ತೊಗೊಂಬಿಟ್ಟು ಇಲ್ಲಿ ನಿಮ್ಮ ಇಮೇಜನ್ನು ಇಲ್ಲಿ ತೋರಿಸೋ ರೀತಿಯಲ್ಲೂ ಕೂಡ ಕೆಲಸವನ್ನು ಮಾಡುತ್ತೆ. ಅಂದರೆ ಕ್ಯಾಮ್ರಾ ಯೂಸ್ ಮಾಡ್ಕೊಂಡು ನಿಮ್ಮದು ಒಂದು ರೀತಿ ಶ್ಯಾಡೋನ, ಒಂದು ನೆರಳನ್ನು ಇಲ್ಲಿ ಬರೋ ರೀತಿ ಮಾಡುತ್ತೆ. ಸೊ ಇಂಟ್ರೆಸ್ಟಿಂಗ್ ಫೀಚರು. ಇದು ಬಿಟ್ಟರೆ AI ಫೀಚರಿಗೆ ಬಂತು ಅಂತ ಅಂದರೆ ನಮಗೆ ಆಗಲೇ ಹೇಳಿದಂಗೆ ಗೂಗಲ್ ಫೋಟೋಸಲ್ಲಿ ಕೆಲವೊಂದು ಇಂಟಿಗ್ರೇಟ್ ಆಗಿದೆ. ಸರ್ಕಲ್ ಟು ಸರ್ಚ್ ಇದೆ ನಮಗೆ. ಆಮೇಲೆ ಕ್ಲಾರಿಟಿಯನ್ನು ಎನ್ಹಾನ್ಸ್ ಮಾಡ್ಬೋದು, ಕಟ್ಔಟ್, ಇವೆಲ್ಲ ನಮಗೆ ಗೂಗಲ್ ಫೋಟೋಸ್ ಒಳಗೆ ಬಂದ್ಬಿಡುತ್ತೆ ಆಯಿತಾ, ಸಪ್ರೇಟಾಗಿಲ್ಲ. ಇನ್ನು ಸ್ಪೀಕರಿಗೆ ಬಂತು ಅಂದರೆ ನಮಗೆ ಡ್ಯುಯಲ್ ಸ್ಟೀರಿಯೋ ಸ್ಪೀಕರ್ ಸಿಗ್ತಾ ಇದೆ. ಕ್ಲಾರಿಟಿ ಚೆನ್ನಾಗಿದೆ. ಆಗಲೇ ಹೇಳಿದಂಗೆ 2 ಮೈಕ್ರೋಫೋನ್ಗಳು ಸಿಗ್ತಾ ಇದೆ. ಕನೆಕ್ಟಿವಿಟಿಗೆ ಬಂತು ಅಂದರೆ Wi-Fi 7 ಆಪ್ಷನ್ ಇದೆ ಆಯಿತಾ. 6 ಇದೆ, 7 ಇದೆ, 5 ಇದೆ ಆಯಿತಾ, ಥರ ಕೆಡಿಸ್ಕೊಬೇಡಿ. ಮತ್ತು ಬ್ಲೂಟೂತ್ 6.0 ಕೊಟ್ಟಿದ್ದಾರೆ, ಸೂಪರ್, ಫ್ಯೂಚರ್ ರೆಡಿ. NFC ಇದೆ ಮತ್ತು 19 5G ಬ್ಯಾಂಡ್ಗಳನ್ನ ಸಪೋರ್ಟ್ ಮಾಡುತ್ತೆ. ಅವಶ್ಯಕತೆ ಇರುವಂಥ ಎಲ್ಲ ಸೆನ್ಸಾರ್ಗಳು ನಮಗೆ ಇದರಲ್ಲಿ ಸಿಗ್ತಾ ಇದೆ. ಕ್ಯಾರಿಯರ್ ಅಗ್ರಿಗೇಷನ್ ಪ್ರತಿಯೊಂದು ಕೂಡ ಸಿಗ್ತಾ ಇದೆ. ನೀವು ಹಾಗಾದರೆ ಕೇಳ್ಬೋದು, ಈ ಫೋನ್ನ 80,000 ಕೊಟ್ಟು ಪರ್ಚೇಸ್ ಮಾಡ್ಬೋದಾ ಅಂತ. ಖಂಡಿತ ಇಲ್ಲ ಆಯಿತಾ. ಒಂದು 60,000 ರೂಪಾಯಿ, 55,000 ರೂಪಾಯಿಗೆಲ್ಲ ಲಾಂಚ್ ಆಗಿದ್ರೆ ಒಂದು ಆಪ್ಷನ್ನಾಗಿ ಇಟ್ಕೋಬೋದಾಗಿತ್ತು. ಫೋನ್ ಒಟ್ಟಿಗೆ ಚೆನ್ನಾಗಿದೆ, ಬಟ್ ನೋಡ್ರಪ್ಪ, ನಿಮಗೆ ಈ ನಥಿಂಗ್ ಫೋನ್ದು ಬ್ರ್ಯಾಂಡ್ ವ್ಯಾಲ್ಯೂ ಅಷ್ಟಿದೆ ಅಂತ ಅನಿಸಿದ್ರೆ ನೀವು ಆರಾಮಾಗಿ ಪ್ರಿಫರ್ ಮಾಡ್ಬೋದು. ಫೋನ್ ಚೆನ್ನಾಗಿದೆ. ಇದೇ ಫೋನ್ ಆಗಲೇ ಹೇಳ್ದಂಗೆ ಐಫೋನು ಆಪಲ್ದು ಅಥವಾ ಸ್ಯಾಮ್ಸಂಗ್ದು ಹೋಗಿದ್ರೆ ಎಲ್ಲ ಬಾಯ್ ಬಿಟ್ಕೊಂಡು ತಗೊಳ್ಳೋರು. ಬಟ್ ಹೊಸ ಬ್ರ್ಯಾಂಡ್ ಆಗಿರೋದ್ರಿಂದ ಒಂದು ಸಲ 2 ಸಲ ಯೋಚನೆ ಮಾಡಬೇಕು. ಬಟ್ ಸ್ಟಿಲ್ ಈ ಬ್ರ್ಯಾಂಡಿಗೆ ಸ್ವಲ್ಪ ಬೆಲೆ ಜಾಸ್ತಿನೇ ಆಯಿತು. ನಂಗೆ ಅನ್ನಿಸ್ದಂಗೆ ನಥಿಂಗ್ ಅವ್ರಿಗೂ ಗೊತ್ತು ಈ ಫೋನ್ ಜಾಸ್ತಿ ಜನ ಯಾರೂ ತೊಗೊಳಲ್ಲ ಅಂತ. ಸುಮ್ಮನೆ ಏನೋ ಒಂದು ಫ್ಲ್ಯಾಗ್ಶಿಪ್ ಲೆವೆಲಲ್ಲೂ ಕೂಡ ಅವ್ರದ್ದೊಂದು ಫೋನ್ ಇರಲಿ ಅಂತ ಲಾಂಚ್ ಮಾಡ್ದಂಗಿದೆ. ಫ್ಯೂಚರ್ನಲ್ಲಿ ಇದ್ರದ್ದೇ ಒಂದು ಅಫೋರ್ಡಬಲ್ ಸೆಗ್ಮೆಂಟಿನ ಫೋನ್ ಬರ್ಬೋದು. ಆಲ್ರೆಡಿ ಇದೆ ನಥಿಂಗ್ ಫೋನ್ 3 ಎಲ್ಲ ಕಡಿಮೆಗೆ ಇದೆ, 25,000 30,000 ರೇಂಜಲ್ಲೆಲ್ಲ ಇದೆ. ಅದು ಕೂಡ ನಿಮಗೆ ಕ್ಲೋಸ್, ನಿಮಗೆ ವಿತ್ ಮೆಟಾಲಿಕ್ ಫ್ರೇಮೇ ಬರುತ್ತೆ ಅವೆಲ್ಲ ಒಂದು ರೀತಿ ನೋಡೋದಕ್ಕೆ ಹೋದರೆ. ಸ್ಟಿಲ್ ಒಳ್ಳೆ ಫೋನು, ಬೆಲೆ ಸ್ವಲ್ಪ ಜಾಸ್ತಿ ಆಯ್ತು ಅಷ್ಟೇ. ಇದಿಷ್ಟು ಈ ಫೋನ್ ಬಗ್ಗೆ ನನ್ನ ಆನೆಸ್ಟ್ ಒಪಿನಿಯನ್. ನಿಮಗೆ ಇದ್ರ ಬಗ್ಗೆ ಏನಿಸ್ತು ಕಾಮೆಂಟ್ ಮಾಡಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ.